ಹಲೋ ನಮಸ್ತೆ ಎವ್ರಿವನ್. ನಾನು ಮೋಮೋಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಈರುಳ್ಳಿ, 4 ಕ್ಯಾರೆಟು, ಒಂದು ದೊಡ್ಡದು ಅಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ಯಾಬೇಜ್ ತೊಗೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಕಟರಲ್ಲಿ ಹಾಕ್ರಿ. ನೀಟಾಗಿ ಕಟರಲ್ಲಿ ಹಾಕ್ಮೇಲೆ ನೀಟಾಗಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡೋಕ್ಕೆ ಇದರಲ್ಲಿ ಕಟರಲ್ಲಿ ಹಾಕಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾಬೇಜು ಈ ಥರ ಆಗಬೇಕು ನೋಡಿರಿ, ನೀಟಾಗಿ ಚೆನ್ನಾಗಿರುತ್ತೆ. ಮತ್ತು ಇದು ರೆಡಿ ಆಗೈತೆ ಕ್ಯಾಬೇಜ್. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿನೂ ಅದೇ ಕಟರಲ್ಲಿ ಹಾಕ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಈ ಸೈಜಿಗೆ ಆಗಬೇಕು ನೋಡಿ. ಚಿಕ್ಕದಾಗಿ ಈರುಳ್ಳಿ ಸಣ್ಣದಾದ್ರೇ ಬಾಯಿ ಸಿಗಬಾರ್ದು. ಮತ್ತು ಕ್ಯಾರೆಟ್ನು ಈ ಥರನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನೂ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ನೋಡಿ, ಎಣ್ಣೆ ಕಾಯಕ್ಕಿಟ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಅದು ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ಅದು ಈರುಳ್ಳಿ ಮೆಣಸಿನ್ಕಾಯಿನೂ ಹಾಕ್ರಿ. ಅದಕ್ಕೇ ಚೆನ್ನಾಗಿರುತ್ತೆ. ಫ್ರೈ ಮಾಡಿರಿ ನೀಟಾಗಿ, ಹಸಿ ಸ್ಮೆಲ್ ಹೋಗೋವರೆಗೂ. ಅದು ಗೋಲ್ಡನ್ ಬಣ್ಣ ಬರಬೇಕು ನೋಡಿ ಈರುಳ್ಳಿ. ಮತ್ತು ಅದಕ್ಕೆ ಕ್ಯಾರೆಟ್ ಹಾಕ್ರಿ. ಹಂಗೆ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಕ್ಯಾರೆಟ್ನು ಅದಕ್ಕೆ ಹಾಕ್ರಿ. ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ತಾ ಇದೀವಲ್ಲ ಅದಕ್ಕೆ ಹಾಕ್ರಿ. ಅದನ್ನು ಹಾಕಿದ್ಮೇಲೆ ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ರಿ. ಅದನ್ನು ಹಾಕಿ ಸ್ಪೂನ್ ತೊಗೊಂಡು ಕಲಿಸ್ರಿ. ನಿಧಾನವಾಗಿ ಕಲಿಸ್ತಾ ಇರಿ. ಮತ್ತು ಆ ಕಡೆ ಈ ಕಡೆ ಯಾಕೆ ಕಲಿಸ್ಬೇಕಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಅದು ಇದು ಸಪ್ರೇಟ್ ಆಗಿಬಿಡುತ್ತೆ. ಕಲಿಸ್ತಾ ಇರಿ. ಫ್ರೈ ಮಾಡಬೇಕು. ಅದು ಒಂದು ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ, ಇಲ್ಲ ಕೆಳಗಡೆ ಸೀದೋಗಿಬಿಡುತ್ತೆ. ಈ ಥರ ಪೋಸ್ಟಿಂದಲೇ ಮಾಡೋದು ಮೋಮೋಸು. ಸೂಪರಾಗಿರುತ್ತೆ. ಮಕ್ಕಳು ಯಾವಾಗಾದರೂ ಕೇಳಿದಾಗ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಅಂಗಡಿಯಲ್ಲಿ ಕೊಡಿಸೋ ಬದಲು ಮನೆಯಲ್ಲೇ ಮಾಡಿ. ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಮತ್ತು ಉಪ್ಪು ಯಾಕೆ ಹಾಕ್ತಾ ಇಲ್ಲ ಅಂದರೆ ಆಮೇಲೆ ಹಾಕ್ತೀನಿ, ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ ಮೋಮೋಸು. ನೋಡಿ ರೆಡಿ ಆಗೈತೆ ಇದು ಕ್ಯಾಬೇಜ್ದು. ನೋಡಿ ರೆಡಿ ಎಲ್ಲ ಆಗೈತೆ ನೀಟಾಗಿ. ಲೋ ಫ್ಲೇಮಲ್ಲಿ ಈಗ ಹಾಕ್ತಾಯಿದ್ದೀನಿ ನೋಡಿ ಸಾಲ್ಟ್. ನಾನು ಅದಕ್ಕೆ ನೋಡಿ ಈ ಥರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ರಿ ಸಾಲ್ಟ್. ಅದಕ್ಕೆ ನೋಡಿಬಿಟ್ಟು ಖಾರ ಬೇಕಾದರೆ ಖಾರ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಅದಿದು ಖಾರದ ಪುಡಿನೂ ಹಾಕ್ಕೊಳ್ರಿ. ಮಸಾಲೆ ಬೇಕಾದರೆ ಮಸಾಲೆನೂ ಹಾಕ್ಕೊಳ್ರಿ. ಮೆಣಸು ಹಾಕ್ಕೊಳ್ರಿ, ಮೆಣಸಿನ ಪೌಡ್ರು ಹಾಕ್ಕೊಳ್ಳಿ. ಯಾವ ಥರ ಅಂದರೆ ಮಕ್ಕಳು ಖಾರ ಇಷ್ಟಪಡಲ್ಲ ನಮ್ಮ ಮಕ್ಕಳು, ಅದಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಒಂದು ಪಾತ್ರೆ ಅಂದರೆ ಪಾತ್ರೆನೂ ಇಡಿ, ಇಲ್ಲಾಂದರೆ ಇಡ್ಲಿ ಪಾತ್ರೆ ಇಟ್ಟರೆ ಬೇಗ ಆಗಿಬಿಡುತ್ತೆ. ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲಸಿ ಚಪಾತಿ ಈ ಥರ ಮಾಡ್ಕೊಳ್ಳಿ. ಅದು ಸಣ್ಣದಾಗಿ ಏನಾದರೂ ಬಟ್ಲು ಮಾಡ್ಕೊಂಡು ಈ ಥರ ಕೊರಿರಿ. ಕೊರೆದ್ಬಿಟ್ಟು ತುಂಬ್ರಿ, ಕಡುಬು ಹೆಂಗೆ ತುಂಬ್ತೀವಿ ಹಂಗೆ. ಯಾವ ಥರ ತುಂಬ್ತೀವಿ ಆ ಥರ ತುಂಬಿದರೆ ಚಿಕ್ಕದಾಗಬೇಕು. ಚಿಕ್ಕದಾಗದಾದ್ರೇ ಮೋಮೋಸ್ ಅಂತಾರೆ. ಅದಕ್ಕೆ ಚಿಕ್ಕವೇ ಇರ್ತವೆ ಮೋಮೋಸು. ಅಂಗಡಿಲೆಲ್ಲ ತುಂಬ ಕಾಸ್ಟ್ಲಿ ಇದ್ದಾವೆ ಮೋಮೋಸು. ಮನೆಯಲ್ಲೇ ಮಕ್ಕಳಿಗೆ ಈ ಥರ ರೆಡಿ ಮಾಡಿರಿ. ಹೊರಗಡೆ ತಿಂಡಿನೇ ಕೊಡ್ಸೋಕೆ ಹೋಗ್ಬೇಡಿ, ಮನೆಯಲ್ಲೇ ಟ್ರೈ ಮಾಡಿ. ಕೇಳಿದಾಗ ಈ ಥರ ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಬಿಟ್ಟು ಈ ಥರ ಇಡ್ರಿ. ಒಂದು ನೀಟಾಗಿ, ಅಂದರೆ ಒಂದ್ರ ಮೇಲೆ ಒಂದು ಇಡೋಕೆ ಹೋಗ್ಬೇಡಿ, ಅಂಟು ಬಿಡುತ್ತೆ. ನೋಡಿ ಈ ಥರ ಆಗಬೇಕು ನೋಡಿ. ಇಡ್ಲಿ ಪಾತ್ರೆಯಲ್ಲಿ ಇಡ್ರಿ, ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ. ರೆಡಿಯಾಗಿದೆ. ಈಸಿ ಆ್ಯಂಡ್ ಟೇಸ್ಟಿ, ಸುಲಭವಾಗಿ ಮಾಡುವಂಥ ಮನೆಯಲ್ಲೇ ಮೋಮೋಸ್ ರೆಡಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್. Cover and let it rest for 30 minutes to reassemble the momos. Divide dough in small portions.